ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ ವೀಕ್ಷಕರೇ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪರಿಸರ ಸಂರಕ್ಷಣೆ ಮಾಡದಿದ್ದರೆ ನಮ್ಮ ಮುಂದಿನ ಪೀಳಿಗೆಗೆ ಗಂಡಾಂತರ ತಪ್ಪಿದ್ದಲ್ಲ. ಹುಟ್ಟುಹಬ್ಬದ ದಿನ ಕೇಕ್ ಬದಲಿಗೆ ಹಣ್ಣಿನ ಗಿಡಗಳನ್ನ ವಿತರಿಸಲು ಯುವ ಜನರಿಗೆ ಮನವಿ ಮಾಡಿದ ಸಾರಿಗೆ ಅಧಿಕಾರಿ ಹೊನ್ನೇಗೌಡ. ಪರಿಸರ ಮಾಲಿನ್ಯದಿಂದಾಗಿ ನಾವು ತಿನ್ನುವ ಆಹಾರ, ಕುಡಿಯುವ ನೀರು, ಉಸಿರಾಡುವ ಗಾಳಿ ಮಲಿನವಾಗಿ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಅನಾಹುತ ಸಂಭವಿಸುವ ಮುನ್ನ ಎಚ್ಚೆತ್ತುಕೊಂಡು ಗಿಡ ಮರಗಳನ್ನ ನೆಟ್ಟಿ ಬೆಳೆಸುವ ಮೂಲಕ ಪರಿಸರ ಸಂರಕ್ಷಣೆ ಮಾಡಿ ನಮ್ಮ ಮುಂದಿನ ತಲೆಮಾರನ್ನ ಜೋಪಾನ ಮಾಡಬೇಕಾದ ಜವಾಬ್ದಾರಿಯು ನಾಗರಿಕ ಸಮಾಜದ ಎಲ್ಲರ ಮೇಲಿದೆ ಎಂದು ನಾಗಮಂಗಲದ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹೊನ್ನೇಗೌಡ ಹೇಳಿದರು. ಇಂದು ಕೃಷ್ಣರಾಜಪೇಟೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪರಿಸರ ಜಾಗೃತಿ ಸಮಾಚರಣೆಯ ಅಂಗವಾಗಿ ಸಾರಿಗೆ ಇಲಾಖೆಯ ವತಿಯಿಂದ ಆಯೋಜಿಸಿದ್ದ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಮಾನವನು ಪರಿಸರದ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಸಿ ದಬ್ಬಾಳಿಕೆ ಮಾಡುತ್ತಿರುವುದರಿಂದ ನಮ್ಮ ಸುತ್ತಮುತ್ತಲಿನ ವಾತಾವರಣ ಸೇರಿದಂತೆ ಪರಿಸರವು ಮಾಲಿನ್ಯವಾಗಿ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ವಾಹನಗಳು ಹಾಗೂ ಕಾರ್ಖಾನೆಗಳಿಂದ ಹೊರಬರುತ್ತಿರುವ ದಟ್ಟವಾದ ಹೊಗೆಯಿಂದಾಗಿ ನಮ್ಮ ವಾತಾವರಣವು ಕಲುಷಿತವಾಗಿ ಇಂಗಾಲದ ಡೈಆಕ್ಸೈಡ್ ಹೆಚ್ಚಾಗಿ ಆಮ್ಲಜನಕದ ಕೊರತೆಯಿಂದ ಶ್ವಾಸಕೋಶದ ಮೇಲೆ ಹಾನಿಯುಂಟಾಗಿ ಹಲವಾರು ರೋಗ ರುಜಿನಗಳಿಗೆ ಸಿಲುಕಿ ನಮ್ಮ ಮಕ್ಕಳು ಸೇರಿದಂತೆ ಕುಟುಂಬದ ಸದಸ್ಯರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ವಾತಾವರಣದಲ್ಲಿ ಕಸವನ್ನು ಸುಟ್ಟು ದಟ್ಟವಾದ ಹೊಗೆಯು ಬರುವುದನ್ನು ಮೊದಲು ತಪ್ಪಿಸಿ ಗಿಡ ಮರಗಳನ್ನು ನೆಟ್ಟು ಪರಿಸರ ಸಮತೋಲನಕ್ಕೆ ಮುಂದಾಗದಿದ್ದರೆ ನಮಗೆ ಶುದ್ಧವಾದ ಗಾಳಿ, ಕುಡಿಯುವ ನೀರು, ಪರಿಶುದ್ಧವಾದ ಆಹಾರ ನಮಗೆ ದೊರೆಯದೆ ಅನಾರೋಗ್ಯದಿಂದ ಒದ್ದಾಡಬೇಕಾಗುತ್ತದೆ. ಆದ್ದರಿಂದ ರಾಜ್ಯಾದ್ಯಂತ ಸಾರಿಗೆ ಇಲಾಖೆಯ ವತಿಯಿಂದ ಪರಿಸರ ಜಾಗೃತಿ ಮೂಡಿಸಲು ಪರಿಸರ ಜಾಗೃತಿ ಸಮಾಚರಣೆ ಕಾರ್ಯಕ್ರಮಗಳನ್ನು ಶಾಲಾ ಕಾಲೇಜುಗಳಲ್ಲಿ ಆಚರಿಸುವ ಮೂಲಕ ಯುವ ಜನರು ಹಾಗೂ ವಿದ್ಯಾರ್ಥಿಗಳಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೊನ್ನೇಗೌಡ ಹೇಳಿದರು. ನಾಗಮಂಗಲ ಪ್ರಾದೇಶಿಕ ಸಾರಿಗೆ ಕಚೇರಿಯ ಹಿರಿಯ ಸಾರಿಗೆ ಇನ್ಸ್ಪೆಕ್ಟರ್ ಆಗಿರುವ ಸತೀಶ್ ಮಾತನಾಡಿ, ಯುವ ಜನರು ಹಾಗೂ ವಿದ್ಯಾರ್ಥಿಗಳು ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವ ಬದಲಿಗೆ ಹೂವು ಮತ್ತು ಹಣ್ಣಿನ ಗಿಡಗಳನ್ನು ನಿಮ್ಮ ಸ್ನೇಹಿತರಿಗೆ ವಿತರಿಸುವ ಮೂಲಕ ಹುಟ್ಟುಹಬ್ಬದ ಆಚರಣೆಯಲ್ಲಿ ಪರಿಸರ ಪ್ರೇಮವನ್ನ ಮೆರೆದು ಪರಿಸರ ಸಂರಕ್ಷಣೆಯ ಸಂದೇಶವನ್ನ ಸಮಾಜಕ್ಕೆ ನೀಡಬೇಕು. ಯುವ ಜನರು ಮನಸ್ಸು ಮಾಡಿ ನಿಂತರೆ ಸಾಕು, ಯಾವುದೇ ಕೆಲಸವನ್ನು ಸುಲಭವಾಗಿ ಮಾಡಿ ಮುಗಿಸುವ ಸಾಮರ್ಥ್ಯ ಹೊಂದಿರುವ ಕಾರಣದಿಂದಾಗಿ ಯುವ ಜನರಿಗೆ ಅರಿವು ಮೂಡಿಸಲು ಶಾಲಾ ಕಾಲೇಜುಗಳಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಎಂದು ಸತೀಶ್ ಹೇಳಿದರು. ಸಾರಿಗೆ ಇಲಾಖೆಯ ವಿಶ್ರಾಂತ ಅಧೀಕ್ಷಕರಾದ MJN ಪ್ರಸಾದ್ ಪ್ರಾತ್ಯಕ್ಷತೆಯ ಮೂಲಕ ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆಯ ಬಗ್ಗೆ ಅರಿವಿನ ಜಾಗೃತಿ ಮೂಡಿಸಿದರು. ಪರಿಸರ ಜಾಗೃತಿ ಸಮಾಚರಣೆಯ ಅಂಗವಾಗಿ ಆಯೋಜಿಸಿದ್ದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ರಾಜ್ಯ RTO ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಬಹುಮಾನಗಳನ್ನ ವಿವರಿಸಿದರು. ಕಾಲೇಜಿನ ಪ್ರಭಾರ ಪ್ರಾಂಶುಪಾಲ್ ಮಹೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕ ಡಾಕ್ಟರ್ ಜಯಕೀರ್ತಿ, ರಾಷ್ಟ್ರೀಯ ಸೇವಾ ಯೋಜನಾಧಿಕಾರಿ ಶೋಭಾ, ಸಹಾಯಕ ಪ್ರಾಧ್ಯಾಪಕರಾದ ಆನಂದ್, ಸಹಾಯಕ ಸಾರಿಗೆ ನಿರೀಕ್ಷಕ ಶಹಬಾಜ್ ಖಾನ್, ಸಾರಿಗೆ ಇಲಾಖೆಯ ನಂದೀಶ್, ಸಂಜಯ್, ಉದಯ್ ಕುಮಾರ್ ಮತ್ತಿತರರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಪರಿಸರ ಜಾಗೃತಿ ಸಂದೇಶ ನೀಡುವ ಭಿತ್ತಿ ಚಿತ್ರಗಳು ಹಾಗೂ ಪೋಸ್ಟರ್ಗಳನ್ನು ಗಣ್ಯರು ಹಾಗೂ ವಿದ್ಯಾರ್ಥಿಗಳು ಬಿಡುಗಡೆ ಮಾಡಿದರು. ವರದಿ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.
ಏನೇ ಆಗುತ್ತಿರುವಂತಹ ಮಲಿನ ಏನಿದೆ ಅದನ್ನ ಕಡಿಮೆಗೊಳಿಸಬೇಕು ಎನ್ನುವಂತಹ ಮಹತ್ವದ ಸಂದೇಶವನ್ನು ನೋಡ್ಕೋಬೇಕು. ಅಂದ್ರೆ ನಾವು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಕಾಪಾಡ್ಕೋಬೇಕು. ಕಾಪಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಜಾಗೃತರಾದ್ರೆ ಮುಂದಿನ ದಿನಗಳಲ್ಲಿ ನಾವು ಆರೋಗ್ಯವಂತರಾಗಿ ಅಭಿವೃದ್ಧಿ ಪದದತ್ತ ತಗೊಂಡು ಹೋಗ್ಬೋದು ಈ ದೇಶನ. ಇಲ್ಲ ಅಂದ್ರೆ ಏನಾಗ್ತದೆ, ನಾವು ಮಾಡಿದ್ದನ್ನು ನಾವೇ ಅನುಭವಿಸಕ್ ಆಗಲ್ಲ, ಆತರ ಆಗ್ತದೆ. ಯಾಕೆಂದ್ರೆ ವಯಸ್ಸಿರಲ್ಲ. ನಾವು ಈ ಕಾಯಿಲೆಗಳು ಬಂದು ನಾವು ಆದಷ್ಟು ತುಂಬಾ ವಯಸ್ಸನ್ನ ಕುಂಠಿತಗೊಳಿಸಿಕೊಂಡು ಮೃತರಾದ್ರೆ ಅದನ್ನು ಅನುಭವಿಸಕ್ಕೆ ನಾವಿರಲ್ಲ ಅಲ್ವಾ. ಆದ್ರಿಂದ ತಾವುಗಳೆಲ್ಲರೂ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕಾಪಾಡುವ ನಿಟ್ಟಿನಲ್ಲಿ ನಿಮ್ಮ ವಾಹನಗಳನ್ನ ಸುರಕ್ಷಿತವಾಗಿ ಕಾಲಕ್ಕೆ ತಕ್ಕಂತೆ ದುರಸ್ತಿಗಳನ್ನ ಮಾಡಿಸ್ಕೊಂಡು, ಇತ್ತೀಚಿನ ದಿನಗಳಲ್ಲಿ ನಾನು ಹೇಳಿದ್ರು ARTO ಅವರು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ನ ಬಳಸೋದ್ರಿಂದ, ಎಲೆಕ್ಟ್ರಿಕಲ್ ವೆಹಿಕಲ್ಸ್ 2 ವೀಲರ್ 4 ವೀಲರ್ ಹೆವಿ ವೆಹಿಕಲ್ಸ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬಂದಿದ್ದಾವೆ. ಈಗ ಬಸ್ಗಳು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬಂದಿದ್ದಾವೆ. ತಾವುಗಳು ಎಲ್ಲರೂ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ನ ಉಪಯೋಗಿಸಿ. ಮತ್ತೆ ನೀವು ಒಬ್ಬೊಬ್ಬರಿಗೆ ಒಂದೊಂದು ವಾಹನವನ್ನ ಉಪಯೋಗಿಸ್ತಿಂತ ಸಾರ್ವಜನಿಕ ಸಾರಿಗೆಗಳಿದಾವೆ, KSRTC ಬಸ್ ಇದಾವೆ, ಪ್ರೈವೇಟ್ ಬಸ್ ಇದಾವೆ. ಬಸ್ಗಳನ್ನ ಉಪಯೋಗಿಸಿ. ಸಿಂಗಲ್ ಆಗಿ ಹೋಗ್ಬೇಕು ಅಂದ್ರೆ ಒಂದೊಂದು ವೆಹಿಕಲ್ ತಗೊಂಡು ಓಡಾಡ್ಬೇಡಿ. ಆದಷ್ಟು ತುಂಬಾ ಹತ್ತಿರದಲ್ಲಿ ಇದ್ರೆ ಕಾಲೇಜಿಗೆ ಬರ್ಲಿಕ್ಕೂ ಅಷ್ಟೇ, ಹತ್ರ ಇದ್ರೆ ಸೈಕಲ್ಗಳು ಉಪಯೋಗಿಸಿ, ವಾಕ್ ಮಾಡ್ಕೊಂಡ್ ಬನ್ನಿ. ಅದು ತುಂಬಾ ಹತ್ರ ಇದ್ರೆ ಬಸ್ಗಳಲ್ಲಿ ಬನ್ನಿ. ಆತರ ನಾವು ಎಚ್ಚೆತ್ತುಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ವಾಯು ಮಾಲಿನ್ಯವನ್ನ ಹತೋಟಿಯಲ್ಲಿ ಇಟ್ಟು ನಮ್ಮ ಆರೋಗ್ಯವನ್ನ ಕಾಪಾಡ್ಕೋಬಹುದು, ನಮ್ಮ ಪರಿಸರವನ್ನ ಕಾಪಾಡ್ಕೋಬಹುದು ಅಂತ ಹೇಳ್ತಾ, ಈಗ ಮಾತಾಡ್ಲಿಕ್ಕೆ ಅತಿ ಹೆಚ್ಚು ಟೈಮ್ ಇಲ್ಲ. ಈಗ ನಮ್ಮ MGN ಪ್ರಸಾದ್ ನಿವೃತ್ತ ಅಧೀಕ್ಷಕರು, ನಮ್ಮ ಇಲಾಖೆ ಸಾರಿಗೆ ಇಲಾಖೆ. ನಿಮ್ಮನ್ನ ಈ ಶಾಲಾ ಮಕ್ಕಳು ಮತ್ತೆ ಕಾಲೇಜಿನ ವಿದ್ಯಾರ್ಥಿಗಳನ್ನ ನಾವು ಯಾಕೆ ಆಯ್ಕೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ, ನೀವು ಇವತ್ತಿನ ಮಕ್ಕಳು ನಾಳೆಯ ಒಂದು ನಮ್ಮ ಭವ್ಯ ಭಾರತದ ಸತ್ ಪ್ರಜೆಗಳು. ನೀವು ಇವತ್ತಿಲ್ಲಿ ಏನನ್ನ ತಿಳ್ಕೊಂಡಿರ್ತೀರಿ, ಅವರು ನಿಮ್ಮ ಜೀವನದಲ್ಲಿ ಹೆಚ್ಚಾಗಿ ಇದನ್ನು ಅಳವಡಿಸ್ಕೊತೀರಿ. ಮತ್ತೆ ಇತರರಿಗೂ ಈ ವಿಚಾರದ ಬಗ್ಗೆ ಅರಿವನ್ನು ಮೂಡಿಸ್ತೀರಿ. ಮತ್ತೆ ತಮ್ಮ ಜೀವನದಲ್ಲಿ ಈ ಇದರಿಂದ ಆಗುವಂತ ಪರಿಣಾಮಗಳ ಬಗ್ಗೆ ತಮಗೆ ಅರಿವಿದ್ದಲ್ಲಿ ತಾವು ಇತರರಿಗೂ ಇದರ ಬಗ್ಗೆ ಅರಿವನ್ನ ಮೂಡಿಸಿ ಒಂದು ಪರಿಸರದ ಮೇಲೆ ಆಗ್ತಿರುವಂತಹ ಒಂದು ದುಷ್ಪರಿಣಾಮಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ನೀವೆಲ್ಲರೂ ಜಾಗೃತರಾಗಿರ್ತೀರಿ ಅಂತೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನ ಹೆಚ್ಚಾಗಿ ನಮ್ಮ ಶಾಲಾ ಮಕ್ಕಳು ಮತ್ತೆ ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಎಚ್ಚರಿಕೆ ತಿಳುವಳಿಕೆಯನ್ನ ನೀಡ್ತೀವಿ. ಹಾಗೂ ಇದಕ್ಕೆ ಸರ್ಕಾರನೂ ಕೂಡ ಬಹಳಷ್ಟು ವೆಚ್ಚವನ್ನ ಮಾಡುತ್ತೆ. ಅದರ ಉದ್ದೇಶ ಸುಮ್ಮನೆ ಮಾಡೋದಿಲ್ಲ, ಅದು ಏನು ನಮ್ಮ ಸಾರ್ವಜನಿಕ ಜೀವನ, ಅವರ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಮತ್ತೆ ಇದು ನಾಗಮಂಗಲ ಒಂದೇ ಪ್ರಾದೇಶಿಕ ಸಾರಿಗೆ ಕಚೇರಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲ್ಲ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸಾರಿಗೆ ಕಚೇರಿಗಳಿದಾವೆ, ಎಲ್ಲ ಸಾರಿಗೆ ಕಚೇರಿಗಳಲ್ಲೂ ಈ ಒಂದು ತಿಂಗಳಲ್ಲಿ ಸಂಪೂರ್ಣವಾಗಿ ಪ್ರತಿನಿತ್ಯ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ದಯಮಾಡಿ ತಾವೆಲ್ಲರೂ ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ. ಮತ್ತೆ ಇದರ ಒಂದು ಅರಿವನ್ನ ತಿಳ್ಕೊಂಡು ತಾವು ಇತರರಿಗೆ ತಿಳಿಸಿ ನಮ್ಮ ಪರಿಸರವನ್ನ ಸ್ವಚ್ಛವಾಗಿ ಇಡುವಂತ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಿ ಅಂತ ಹೇಳಿ ತಮ್ಮೆಲ್ಲರೂ ಈ ಮೂಲಕ ಕೇಳ್ಕೊಡ್ತಾ ಇರುವಂತಹ ದೇಶ ಆಗಿರೋದ್ರಿಂದ ಅತಿ ಹೆಚ್ಚಾಗಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಾ ಇರ್ತಾರೆ. ಕೈಗಾರಿಕೆಗಳನ್ನ ಅದರ ಜೊತೆಗೆ ನಂತರದ ಸ್ಥಾನದಲ್ಲಿ ಏನು ಈ ವಾಹನಗಳಿಂದ ಬರ್ತಕ್ಕಂಥ ಹೊಗೆ, ನಂತರ ಇತ್ತೀಚಿನ ದಿನಗಳಲ್ಲಿ ಈ ಸುತ್ತಮುತ್ತ ನೀವು ನೋಡಿರ್ಬೋದು, ಈ ಏನು ಕಲ್ಲು ಗಣಿಗಾರಿಕೆ ಕ್ರಷರ್ಸ್ ಸ್ಟಾರ್ಟ್ ಆಗಿದ್ದಾವೆ. ಕಲ್ಲು ಗಣಿಗಾರಿಕೆಯಲ್ಲಿಯೂ ಸಹ ವಾಯು ಮಾಲಿನ್ಯ ಆಗ್ತಾ ಇದೆ. ಅದರ ನಂತರ ಸ್ಥಾನದಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಳದೆ ನಾವು ಏನು ತ್ಯಾಜ್ಯಗಳನ್ನ ಶೇಖರಣೆ ಮಾಡ್ತೀವಿ, ಆ ತ್ಯಾಜ್ಯಗಳಿಗೆ ಬೆಂಕಿ ಇಡೋದ್ರಿಂದನೂ ಈ ವಾಯು ಮಾಲಿನ್ಯ ಆಗ್ತದೆ. ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ಸಾರಿಗೆ ಇಲಾಖೆ
ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಸರ್ಕಾರ ಪ್ರತಿ ವರ್ಷ ನವೆಂಬರ್ ತಿಂಗಳಿನಲ್ಲಿ ಈ ಮಾಸಾಚರಣೆಯನ್ನ ಮಾಡಬೇಕು. ಪ್ರತಿಯೊಂದು ಪ್ರಜೆಗೂ ಈ ಕಾರ್ಯಕ್ರಮದ ಮುಖಾಂತರ ವಾಯುಮಾಲಿನ್ಯವನ್ನ ತಡೆಗಟ್ಟುವುದು ಹೇಗೆ ಅನ್ನೋದು ಜಾಗೃತಿಯನ್ನ ಮೂಡಿಸ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದೆ. ಸರ್ಕಾರ ಈ ಪರಿಸರವನ್ನು ಉಳಿಸೋದಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಮಾಡ್ತದೆ. ಆದರೂ ನಾವು ಇನ್ನ ಎಚ್ಚೆತ್ತುಕೊಳ್ತಾ ಇಲ್ಲ. ಯಾಕೆಂದ್ರೆ ನಾವು ನಮ್ಮ ವಾಹನದಿಂದ ಆಗ್ತಕ್ಕಂಥ ಏನು ವಾಯುಮಾಲಿನ್ಯ ಇದೆ, ಆ ವಾಯುಮಾಲಿನ್ಯದ ಬಗ್ಗೆ ಯಾರಿಗೂ ಅಷ್ಟೊಂದು ಜಾಗೃತರಾಗಿಲ್ಲ. ಇನ್ನ ನಮ್ಮ ARTO ಅವರು ಹೇಳಿದ್ರು, ನೀವು ವೆಹಿಕಲ್ನ ಓಡಿಸ್ತೀರಿ, ಅದ್ರ ಹಿಂದೆ ಬರ್ತಕ್ಕಂಥ ಹೊಗೆ ಯಾವ ಪ್ರಮಾಣದಲ್ಲಿದೆ. ಇತ್ತೀಚೆಗೆ ನಾವು ವಿದ್ಯುತ್ ಚಾಲಿತ ವಾಹನಗಳನ್ನ ಚಾಲ್ತಿಗೆ ತಂದಿದ್ದೇವೆ. ತಾವು ಈಗ ಉಪಯೋಗಿಸ್ತಕ್ಕಂತಹ ಹಳೆಯ ವಾಹನಗಳನ್ನ ಸಾಧ್ಯವಾದಷ್ಟು ವಿಲೇವಾರಿ ಮಾಡಿ ವಿದ್ಯುತ್ ಚಾಲಿತ ವಾಹನಗಳನ್ನ ಉಪಯೋಗಿಸಿ. ಯಾಕೆ ಅಂತಂದ್ರೆ ಇದರೊಳಗೆ ಯಾವುದೇ ಮಾಲಿನ್ಯ ಕಂಡು ಬರೋದಿಲ್ಲ. ನೋಡಿ, ಈ ವಿದ್ಯುತ್ ಚಾಲಿತ ವಾಹನದಲ್ಲಿ ನಿಮ್ಗೆ ಏನು ವಾಯು ಮಾಲಿನ್ಯ ಇರ್ಬೋದು, ಶಬ್ದ ಮಾಲಿನ್ಯ ಇರ್ಬೋದು, ಎರಡರಿಂದ ಇದು ಮುಕ್ತವಾಗಿರುತ್ತೆ. ಹಾಗೆ ನಾವು ಹೆಚ್ಚಾಗಿ ಸಮೂಹ ಮಾಧ್ಯಮಗಳನ್ನ ಅಂತ ಹೇಳಿದ್ರೆ ನಾವು ಒಂದು 4 ಜನ 5 ಜನ ಹೋಗ್ಬೇಕಾದ್ರೆ 4 ಜನ 3 ವೆಹಿಕಲ್ ಹೋಗ್ತೀವಿ, ಒಂದು 2 ವೀಲರ್ 3 ಗಾಡಿ ತಗೊಂಡು ಹೋಗ್ತೀವಿ. ಅದರಿಂದ ಎಷ್ಟು ಇಂಧನ ಮತ್ತೆ ನಮ್ಮ ಏನು ಪಾಕೆಟ್ ಎಲ್ಲವೂ ಬದಲಾಗುತ್ತೆ. ಅದ್ರ ಬದಲಿಗೆ ಒಂದು ವೆಹಿಕಲ್ ಮಾಡ್ಕೊಂಡು 4 ಜನ 5 ಜನ ಇದ್ರೆ ಹೋಗಿ, ಮತ್ತೆ ಹೆಚ್ಚು ಜನ ಇದ್ರೆ ಸಾಧ್ಯವಾದಷ್ಟು ನಮ್ಮ ಕರ್ನಾಟಕ ಸಾರಿಗೆ ಇದೆ ಅಥವಾ ಮ್ಯಾಕ್ಸಿ ಕ್ಯಾಬ್ಗಳಿದ್ದಾವೆ, ಬಸ್ಗಳಿದ್ದಾವೆ, ಇಂಥ ವಾಹನಗಳನ್ನು ಉಪಯೋಗಿಸಿ ಅದರಿಂದ ಸಾಧ್ಯವಾದಷ್ಟು ಈಗ ನಾವು 10 ಗಾಡಿನ ಉಪಯೋಗಿಸೋದ್ರ ಬದಲಿಗೆ ಒಂದು ವೆಹಿಕಲ್ ಉಪಯೋಗಿಸಿದಂಗಾಗುತ್ತೆ. ಸೊ ಹಾಗಾಗಿ ನಾವು ಒಂದು ಏನು ಎಕನಾಮಿ ಅಂತ ಹೇಳ್ಬೋದು, ಅದನ್ನು ಅಷ್ಟೇ ಪರಿಸರ ಮಾಲಿನ್ಯ ಅಷ್ಟೇ ತಡೆಗಟ್ಟಬಹುದು. ಸೊ ಹೆಚ್ಚಾಗಿ ನಾವು ಹಿಂದೆ ನೀವು ಸ್ಟಾರ್ಟ್ ಮಾಡಿದ್ಮೇಲೆ ಹಿಂದೆ ನೋಡೋದೇ ಇಲ್ವಲ್ಲ. ನೀವು ಸ್ಟಾರ್ಟ್ ಮಾಡಿ ನಿಲ್ಲಿಸಿ ಐಡ್ಲಿಂಗ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ, ಬಟ್ ಯಾರು ನೋಡಲ್ಲ. ಯಾಕಪ್ಪ ಅದರಿಂದ ಹೊಗೆ ಜಾಸ್ತಿ ಬರ್ತದೆ ಅಂದ್ರೆ, ನೀವು ಹೊಸದಾಗಿ ಒಂದು ವಾಹನವನ್ನ ಖರೀದಿ ಮಾಡಿದಾಗ ನಿಮಗೆ ಒಂದು ಮ್ಯಾನ್ಯುವಲ್ ಅಂತ ಒಂದು ಬುಕ್ ಕೊಟ್ಟಿರ್ತಾರೆ ಶೋರೂಮ್ನಲ್ಲಿ, ಎಲ್ಲರಿಗೂ ಗೊತ್ತಿರುತ್ತೆ. ಇಲ್ಲಿ ಆಲ್ಮೋಸ್ಟ್ ನಾನು ನೋಡಿದೆ, ಅಲ್ಲಿ ನಿಂತಿದ್ದಾಗ 2 ವೀಲರ್ ಅಲ್ಲಿ ತುಂಬಾ ವಿದ್ಯಾರ್ಥಿಗಳು ಬರ್ತಾ ಇದ್ರು. ಆ ಮ್ಯಾನ್ಯುವಲ್ ನಲ್ಲಿ ಇಂತಿಷ್ಟು ಕಿಲೋಮೀಟರ್ ಓಡಿದ ನಂತರ, ಇಷ್ಟು ದಿನಗಳ ನಂತರ, ಇಷ್ಟು ದಿನಗಳ ಒಳಗೆ ಸರ್ವಿಸ್ ಅನ್ನ ಮಾಡಿಸ್ಬೇಕು ಅಂತ ಇರ್ತದೆ. ಅಂದ್ರೆ ನಿಮ್ಮ ವೆಹಿಕಲ್ಗೆ ಏನು ಆಯಿಲ್ ಸರ್ವಿಸ್ ಇರ್ಬೋದು, ಆಯಿಲ್ ಹಾಕ್ಸೋವಂಥದ್ದು ಇರ್ಬೋದು, ಇಲ್ಲ ಸಣ್ಣ ಪುಟ್ಟ ದುರಸ್ತಿ ಕಾರ್ಯಗಳು ಇರ್ಬೋದು. ಆ ತರ ಏನೇ ಒಂದು ಸಣ್ಣ ಪುಟ್ಟ ದುರಸ್ತಿ ಇದ್ರೂ ಇಂತಿಷ್ಟು ಕಿಲೋಮೀಟರ್ ಇಷ್ಟು ದಿನಗಳ ಒಳಗೆ ನೀವು ಮಾಡಿಸ್ಕೋಬೇಕು ಅಂತ ಇರ್ತದೆ. ಮ್ಯಾನ್ಯುವಲ್ನ ಎಷ್ಟು ಜನ ಓದಿದ್ದೀರಾ ನೀವು? ಅದನ್ನ ತೆಗೆದು ನೋಡಿದ್ದೀರಾ? ಹೊಸ ಗಾಡಿ ತಗೊಂಡು ಮ್ಯಾನ್ಯುವಲ್ ಕೊಟ್ಟಿರ್ತಾರೆ, ಯಾರು ನೋಡ್ತೀರಿ? ನೋಡ್ಬೇಕು. ನೋಡಿದ್ರೆ ಅದರಲ್ಲೇ ಎಷ್ಟೋ ಮಾಹಿತಿ ನಿಮ್ಗಿರ್ತದೆ. ಈ ಪೊಲ್ಯೂಷನ್ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಎಷ್ಟು ಕಿಲೋಮೀಟರ್ಗೆ ರಿಪೇರಿ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರ್ತದೆ. ನೀವು ಮಾಡಲ್ಲ. ಅದನ್ನ ಮಾಡಿದ್ರೆ ನಾವು ವಾಯುಮಾಲಿನ್ಯವನ್ನ ಕಡಿಮೆ ಮಾಡಬಹುದು. ನೀವು ವಾಯುಮಾಲಿನ್ಯವನ್ನ ಇದು ಒಂದರಲ್ಲೇ ಕಡಿಮೆ ಮಾಡೋಕ್ಕಾಗಲ್ಲ. ಇನ್ನ ನಾನಾ ರೀತಿಯ ಕಾರ್ಯಕ್ರಮಗಳಿದ್ದಾವೆ. ನೀವು ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಕಾಪಾಡಿಕೊಂಡ್ರೆ, ನಾನು ಅವಾಗಲೇ ಹೇಳಿದೆ, ತ್ಯಾಜ್ಯಗಳನ್ನ ಸುಡುವುದರಿಂದ ಬರ್ತದೆ ಅಂತ. ಸುಡಬಾರ್ದು ಅದನ್ನ. ಉಪಸ್ಥಿತರಿರುವಂತ ನಮ್ಮ ಪ್ರಥಮ ದರ್ಜೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಭಾವ ಪ್ರಾಂಶುಪಾಲರು ಹಾಗೂ ಈ ಕಾಲೇಜಿನ ಇತರ ಎಲ್ಲ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಯವರೇ, ಅಧಿಕಾರಿಗಳೇ, ವಿದ್ಯಾರ್ಥಿಗಳೇ, ಮತ್ತೆ ಇತರ ಎಲ್ಲ ಪತ್ರಿಕಾ ಮಾಧ್ಯಮದವರೇ,
ಹಾಗೂ ಇಲ್ಲಿ ಸೇರಿದಂತ ಇತರ ಎಲ್ಲ ಸ್ನೇಹಿತರು, ನಾವು ಪ್ರತಿ ವರ್ಷ ನವೆಂಬರ್ ಮಾಸವನ್ನು ವಾಯು ಮಾಲಿನ್ಯ ನಿಯಂತ್ರಣ ಜಾಗೃತಿ ಮಾಸ ಅಂತೇಳಿ ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತೇವೆ. ಸೊ ಈ ಕಾರ್ಯಕ್ರಮವನ್ನು ನಾವು 1 ತಿಂಗಳ ಕಾಲ ಸತತವಾಗಿ ಸಂಪೂರ್ಣವಾಗಿ ಸಾರ್ವಜನಿಕರಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ಮತ್ತು ವಾಹನವನ್ನು ಚಲಾಯಿಸುವಂತಹ ವಾಹನ ಚಾಲಕರಲ್ಲಿ ಈ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಆದರೆ ನಾವು ಇದನ್ನ 1 ಮಾಸ ಮಾತ್ರ ಆಚರಿಸ್ತೇವೆ. ಆದರೆ ತಾವೆಲ್ಲರೂ ಇದನ್ನ ವರ್ಷ ಪೂರ್ತಿ ಅಂದ್ರೆ ಜೀವನ ಪೂರ್ತಿ ಇದನ್ನ ಆಚರಣೆಗೆ ಅನುಕರಣೆಗೆ ತರಬೇಕು ಅಂತೇಳಿ ನನ್ನ ವಿನಂತಿ. ಸೊ ಮಾಲಿನ್ಯಗಳು ಅಂತ ಹೇಳಿದ್ರೆ ಬಹಳ ರೀತಿ ಇದೆ. ಒಂದು ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಮತ್ತೆ ಇತರ ಪರಿಸರ ಮಾಲಿನ್ಯ, ಈ ರೀತಿ ಬಹಳಷ್ಟಿದೆ. ಇದರಲ್ಲಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ವಾಯು ಮಾಲಿನ್ಯ ಒಂದನ್ನ ತಗೋತೀವಿ. ಯಾಕೆ ಅಂತ ಹೇಳಿದ್ರೆ ನಮ್ದು ಮುಖ್ಯವಾಗಿ ಮೋಟಾರು ವಾಹನಗಳನ್ನ ಮತ್ತೆ ಅದನ್ನ ಉಪಯೋಗಿಸೋದ್ರಿಂದ ಏನು ತೆರಿಗೆಯನ್ನು ಸಂಗ್ರಹಣೆ ಮಾಡೋದಾಗ್ಲಿ, ಅವ್ರಿಗೆ ಒಂದು ಲೈಸೆನ್ಸ್ ಅನ್ನು ಕೊಡೋದಾಗ್ಲಿ, ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಇಲಾಖೆಯಿಂದ ನಡೆಸ್ತೀವಿ. ಹಾಗಾಗಿ ವಾಹನಗಳನ್ನ ಯಾವ ರೀತಿ ಸುಸ್ಥಿತಿಯಲ್ಲಿ ಇಟ್ಕೋಬೇಕು ಮತ್ತೆ ಅವುಗಳನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳದೆ ಇದ್ರೆ ವೇಸ್ಟೇಜ್ ನ ಸುಟ್ರೆ ಅದರಲ್ಲಿ ಬರ್ತಕ್ಕಂಥ ಹೊಗೆ ತುಂಬಾ ವಿಷಕಾರಕವಾಗಿರುತ್ತೆ. ಪ್ಲಾಸ್ಟಿಕ್ ನ ಸುಡೋದ್ರಿಂದ ಪ್ಲಾಸ್ಟಿಕ್ ನ ಯಾವುದೇ ಕಾರಣಕ್ಕೂ ಸುಡಬಾರದು. ಅದನ್ನ ರೀಸೈಕ್ಲಿಂಗ್ ಕೊಡ್ಬೇಕು. ರೀಸೈಕ್ಲಿಂಗ್ ಪ್ಲಾಸ್ಟಿಕ್ ನ ತಗೋತಾರೆ, ಅದನ್ನ ತೂಕದ ಲೆಕ್ಕದಲ್ಲ ಏನಾದ್ರು ಹೆಂಗಾದ್ರೂ ತಗೋತಾರೆ. ತಗೊಂಡು ಅದನ್ನ ರೀಸೈಕ್ಲಿಂಗ್ ಹೋದ್ರೆ ಅದರಿಂದ ಹೊಗೆ ಏನ್ ಬರುತ್ತೆ ಸುಟ್ಟಾಗ ಅದು ಕಡಿಮೆ ಆಗ್ತದೆ. ಅದೊಂದೇ ಅಲ್ಲ, ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಿಮಗೆ ಜಾಗ ಇದ್ರೆ, ನಿಮಗೆ ಸ್ಥಳ ಇದ್ರೆ, ಗಿಡ ನೆಡ್ಲಿಕ್ಕೆ ಅವಕಾಶ ಇದ್ರೆ ಗಿಡ ನೆಡಿ. ನಿಮ್ಮ ಬರ್ತಡೇಗಳಲ್ಲಿ ಬರ್ತಡೇ ಮಾಡ್ಕೋತೀರಿ, ಎಷ್ಟು ಜನ ಗಿಡ ನೆಟ್ಟು ಬರ್ತಡೇ ಮಾಡ್ಕೊಂಡಿದ್ದೀರಿ ನೋಡೋಣ, ಕೈ ಎತ್ತಿ. ಒಬ್ರಾದ್ರು ಅಟ್ಲೀಸ್ಟ್. ಯಾರು ಇಲ್ಲ, ಯಾರು ಮಾಡ್ಕೊಳ್ಳಲ್ಲ. ಎಲ್ರಿಗೂ ಬರ್ತಡೇ ಕೇಕ್ ಇಲ್ಲ ಅಂದ್ರೆ ಬರ್ಡೇನೆ ಆಗಲ್ಲ. ಕೇಕ್ ಕಟ್ ಮಾಡ್ಲೇಬೇಕು. ಆ ಕೇಕ್ ಬದಲಾಗಿ ಒಂದು ಗಿಡ ನೆಟ್ರೆ ಆ ಗಿಡ ಮರ ಆದ್ರೆ ಎಷ್ಟು ವಾಹನಗಳಿಗೆ, ಆ ವಾಹನಗಳಿಂದ ಆಗ್ತಕ್ಕಂಥ ವಾಯು ಮಾಲಿನ್ಯಕ್ಕೆ ಸಮಾನ ಗೊತ್ತಾದು. ಅದರಲ್ಲಿ ಬರ್ತಕ್ಕಂಥ ಆಮ್ಲಜನಕ ಎಷ್ಟು ವಾಹನದಿಂದ ಆಗ್ತಕ್ಕಂಥ ವಾಯು ಮಾಲಿನ್ಯಕ್ಕೆ ಸಮಾನ ಅನ್ನೋದನ್ನ ನೀವೇ ಅರ್ಥಕೋಬೇಕು. ನಾವು ಇಲ್ಲಿ ಬಂದು ಪಾಠ ಮಾಡಿ ಏನೋ ಒಂದು ಭಾಷಣ ಮಾಡಿ ಹೋದ್ರೆ ನೀವು ಅದನ್ನ ಇಲ್ಲಿ ಕೇಳಿ ಈ ಕಡೆ ಕಿವಿಲ್ ಕೇಳಿ ಈ ಕಡೆ ಕಿವಿಲ್ ಬಿಟ್ರೆ ಅದಕ್ಕೆ ಅರ್ಥನೇ ಬರಲ್ಲ. ನೀವು ಇಲ್ಲಿ ಏನ್ ಕೇಳಿರ್ತೀರಿ, ನಿಮ್ಮ ಮಟ್ಟದಲ್ಲಿ ನೀವು ಏನ್ ಓದಿರ್ತೀರಿ, ಏನ್ ತಿಳ್ಕೊಂಡಿರ್ತೀರಿ, ಅದನ್ನ 4 ಜನಕ್ಕೆ ಮುಟ್ಟಿಸ್ಬೇಕು. ಮುಟ್ಟಿಸಿದಾಗ ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬರುತ್ತದೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಎಚ್ಚೆತ್ಕೋಬೇಕು. ಯಾಕೆಂದ್ರೆ ಮುಂದಿನ ಪ್ರಜೆಗಳು ನೀವು, ಮುಂದಿನ ದೇಶದ ಪ್ರಜೆಗಳು. ಮುಂದೆ ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತಾ ಇರುವಂತ ದೇಶ, ಅಭಿವೃದ್ಧಿ ಹೊಂದುತ್ತಾ ಇರೋ ದೇಶದ ಜೊತೆಗೆ ನಮ್ಮ ಪರಿಸರವನ್ನ ನಾವು ಹಾಳು ಮಾಡ್ಕೋತಾ ಇದೀವಿ. ಅದನ್ನ ಕಾಪಾಡ್ಕೋಬೇಕು. ಕಾಪಾಡ್ಕೊಂಡಿಲ್ಲ ಅಂದ್ರೆ ಈ ಏನು ಮಾಲಿನ್ಯ ಆಗ್ತಾ ಇದೆ, ಮಾಲಿನ್ಯದಿಂದ ನಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಆರೋಗ್ಯದಲ್ಲಿ ತೊಂದರೆಗಳು, ಕಾಯಿಲೆಗಳು, ನಮ್ಮ ವಯಸ್ಸು ಕುಂಠಿತಗೊಳ್ತಾ ಇದೆ. ಯಾಕೆ? ನಮಗೆ ಇಂಡೈರೆಕ್ಟ್ಲಿ ನಮಗೆ ಗೊತ್ತಾಗ್ತಾ ಇಲ್ಲ. ವಾಯು ಮಾಲಿನ್ಯದಿಂದ ಆಗ್ತಾ ಇದೆ, ಈ ತರ ಕಾಯಿಲೆಗಳು ಬರ್ತಾ ಇದೆ ಅಂತ ನಮಗೆ ಅರಿವೇ ಇಲ್ಲ. ಏನೋ ಒಂದು ಜ್ವರ ಬಂತು, ಏನೋ ಒಂದು ತಲೆನೋವು ಬಂತು, ಇಲ್ಲ ಏನೋ ಬೇರೆ ಏನೋ ಹೃದಯ ಸಂಬಂಧಿ ಕಾಯಿಲೆ ಬಂತು, ಇಲ್ಲ ಮೆದುಳಿನ ಸಂಬಂಧಿ ಕಾಯಿಲೆ ಬಂತು ಅಂದ್ರೆ ಹಾಸ್ಪಿಟ್ಲಿಗೆ ಹೋಗ್ತೀರಿ, ಟ್ರೀಟ್ಮೆಂಟ್ ತಗೋತೀರಿ, ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬರ್ತೀವಿ. ಆದ್ರೆ ನಾವು ಇದನ್ನ ಯಾವ ಬೀಳುತ್ತೆ, ಅದರಿಂದ ನಮ್ಮ ಮನುಷ್ಯರಿಗೆ ಯಾವ ರೀತಿ ದುಷ್ಪರಿಣಾಮಗಳು ಉಂಟಾಗುತ್ತೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ತಮಗೆ ತಿಳಿಸ್ಕೊಡಕ್ಕೆ ನಾನು ಇಚ್ಛೆ ಪಡ್ತೇನೆ. ನೋಡಿ, ನಾವು ವಾಹನವನ್ನು ಉಪಯೋಗಿಸೋದ್ರಿಂದ ಆ ವಾಹನ ಏನು ಹೊಗೆಯನ್ನ ಬಿಡುತ್ತೆ. ಈ ಹೊಗೆ ಬಿಡೋದ್ರಿಂದ ಪರಿಸರದ ಮೇಲೆ ಮತ್ತೆ
ನಮ್ಮ ಮನುಷ್ಯರ ಮೇಲೆ ಹಾಗೂ ಪ್ರಾಣಿ ಪಕ್ಷಿಗಳು ಇವರುಗಳ ಮೇಲೆ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನು ಬೀರುತ್ತೆ. ಸೊ ಹೇಗೆ ಅಂತ ಹೇಳಿದ್ರೆ, ಈಗ ನೋಡಿ, ನಾವು ಸುಮ್ಮನೆ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ ಮುಂದೆ, ಆದ್ರೆ ಹಿಂದೆಗಡೆ ಹೊಗೆ ಬರ್ತಾ ಇರುತ್ತೆ. ಮುಂದೆ ಗಾಡಿ ಓಡಿಸೋರಿಗೆ ಏನೋ ಅನ್ಸೋದಿಲ್ಲ. ಸಾಮಾನ್ಯವಾಗಿ ತಾವೆಲ್ಲ ನೋಡಿರ್ಬೋದು, ಈ KSRTC ಬಸ್ ಇರ್ಬೋದು, ಲಾರಿ ಇರ್ಬೋದು, ಅದರೊಳಗೆ ತಮಗೆ ಯಥೇಚ್ಛವಾಗಿ ಕಾಣುತ್ತೆ. ಈ ಸ್ಕೂಟರ್ಗಳಲ್ಲಿ ಅಷ್ಟೇನು ಕಂಡು ಬರೋದಿಲ್ಲ. ಸೊ ಅದು ಬಿಡ್ತಾರೋ ಹೊಗೆಯಿಂದ ನಮ್ಗೆ ಎಷ್ಟು ಸ್ಮೋಕ್ ಬರುತ್ತೆ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಮತ್ತೆ ಚರ್ಮದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಕಾಯಿಲೆಗಳು ಬರುತ್ತವೆ. ಸೊ ಈ ಒಂದು ಚರ್ಮ ಕಾಯಿಲೆ, ಇದರಿಂದ ಉಂಟಾಗುವಂಥ ದುಷ್ಪರಿಣಾಮಗಳು ಅಂತ ಹೇಳಿದ್ರೆ, ಚರ್ಮ ಕಾಯಿಲೆ, ಆಸ್ತಮಾ, ಉಸಿರಾಟದ ತೊಂದರೆ, ಮತ್ತೆ ದಮ್ಮು ಹಾಗೂ ಮೆದುಳಿನ ತೊಂದರೆಗಳು, ಮತ್ತೆ ಗರ್ಭಿಣಿಯರಲ್ಲಿ ಏನು ತೊಂದರೆ ಆಗುವಂಥದ್ದು, ಮತ್ತೆ ಹುಟ್ಟುವಂಥ ಮಕ್ಕಳಲ್ಲಿ ಅಂಗವೈಕಲ್ಯ ಕಂಡು ಬರುವಂಥದ್ದು, ಇಂಥ ದುಷ್ಪರಿಣಾಮಗಳು ಬಹಳಷ್ಟು ಇದಾವೆ. ಸೊ ಇವನ್ನೆಲ್ಲ ಕಾಪಾಡಬೇಕು, ಇದರಿಂದ ನಾವು ಮುಕ್ತಿ ಆಗ್ಬೇಕು ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ನಾವು ನಮ್ಮ ವಾಹನಗಳನ್ನ ಸುಸ್ಥಿತಿಯಲ್ಲಿ ಇಟ್ಕೋಬೇಕು. ಸುಸ್ಥಿತಿಯಲ್ಲಿ ಅಂತಂದ್ರೆ ಅದನ್ನು ನಿಯತಕಾಲಿಕವಾಗಿ ನಾವು ಸರ್ವಿಸ್ ಅನ್ನ ಮಾಡಿಸ್ಕೋಬೇಕು. ವೆಹಿಕಲ್ಗೆ ಇಂಧನವನ್ನ, ಕಲಬೆರಕೆ ಇಂಧನವನ್ನು